ರಾಜ್ಯ ಬಿಜೆಪಿಯಲ್ಲಿ ಒಣ ಬಡಿದಾಟದ ಅಧ್ಯಾಯ ಎಲ್ಲಿ ತನಕ ಬಂತು ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ಮಾಹಿತಿ ಕೊಡ್ತಾ ಇದ್ದೀವಿ. ಹೊಸ ವರ್ಷದ ಆರಂಭದಲ್ಲೇ ರೆಬಲ್ ನಾಯಕರ ಧ್ವನಿ ಜೋರಾಗಿ ಕೇಳಿ ಬರ್ತಾ ಇತ್ತು. ಇದರ ಬೆನ್ನಲ್ಲೇ ಇದನ್ನ ತಣ್ಣಗಾಗಿಸುವಂತಹ ಪ್ರಕ್ರಿಯೆಗೆ ಬಿಜೆಪಿ ಹೈಕಮಾಂಡ್ ಚಾಲನೆ ಕೊಟ್ಟಿದ್ಯಾ ನೋಡಿ, ಬಂತು ಡೀಟೇಲ್ಸ್. ಬಣ ಬಡಿದಾಟದ ಹೊತ್ತಲ್ಲೇ ರಾಜ್ಯಕ್ಕೆ ಜೆಪಿ ನಡ್ಡಾ ಅವರು ಎಂಟ್ರಿ ಆಗಿದ್ದಾರೆ. ಜೆಪಿ ನಡ್ಡಾ ಮತ್ತು ವಿಜಯೇಂದ್ರ ನಡುವೆ ಒನ್ ಟಾಕಿಂಗ್ ಈ ವಿಚಾರವಾಗಿ ಆಗಿದೆಯಂತೆ. ಬೆಂಗಳೂರಿನ ಗೆಸ್ಟ್ ಹೌಸ್ ನಲ್ಲಿ ಇಬ್ಬರಿಂದ ಗೌಪ್ಯ ಸಭೆ ಆಗಿದೆ. ರಾಜ್ಯ ರಾಜಕೀಯದ ಬಗ್ಗೆ ನಡ್ಡಾ ಗಮನಕ್ಕೆ ಏನೇನು ನಡೀತಾ ಇದೆ ಅನ್ನೋದನ್ನ ತರೋ ಕೆಲಸವನ್ನು ವಿಜಯೇಂದ್ರ ಅವರು ಮಾಡಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಆಗಿರುವಂತಹ ಬೆಳವಣಿಗೆ, ಅದಕ್ಕೆ ಬೇಕಾಗಿರುವಂತಹ ಪರಿಹಾರ, ಕ್ರಮದ ಬದಲಾಗಿ ಬುದ್ಧಿ ಮಾತನ್ನಾಡಿ ಕಿವಿ ಮಾತು ಹೇಳಿದ್ರೆ ಸರಿ ಹೋಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳ ಆಗಿದೆಯಂತೆ. ಸೊ ಹೈಕಮಾಂಡ್ನಿಂದ ಇಲ್ಲಿ ಸಿಗ್ತಾ ಇರುವಂತಹ ಆಶ್ವಾಸನೆ ಏನು? ಈಗಾಗಲೇ ಆಶ್ವಾಸನೆಗಳ ಸರಣಿಯೇ ಸಿಕ್ಕೋಗಿದೆ. ಆದರೂ ಎಂದೂ ಮುಗಿಯದ ಯುದ್ಧವಾಗಿ ಬಿಜೆಪಿಯ ಬಣಬಡಿದಾಟ ಗೋಚರಿಸ್ತಾ ಇದೆ. ಈಗ ಈ ಮೀಟಿಂಗ್ನಿಂದ ಫಲಶ್ರುತಿ ಸಿಗುತ್ತಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿ ತನಕ ಸಿಕ್ಕಿಲ್ಲ. ಮತ್ತಿದು ನಾವಾಗಲೇ ಹೇಳ್ತಾ ಇದ್ವಲ್ಲ, ಮುಗಿಯೋದೇ ಇಲ್ಲ ಈ ಎಪಿಸೋಡ್. ಮೆಗಾ ಸೀರಿಯಲ್ ಥರ ಕಂಟಿನ್ಯೂ ಆಗುತ್ತೆ. ಅವರು ಮೀಟ್ ಮಾಡ್ತಾರೆ, ಅವ್ರ ವರ್ಜನ್ ಹೇಳ್ತಾರೆ, ಇವ್ರು ಹೇಳ್ತಾರೆ. ಈ ಬಗ್ಗೆ ನೀತಿಯನ್ನ ಈ ಹೈಕಮಾಂಡ್ ಅನುಸರಿಸ್ತಾ ಇದೆ ಬಿಜೆಪಿಯ ವಿಚಾರದಲ್ಲಿ ಅನ್ನೋ ಮಾತು ಸದ್ಯಕ್ಕೆ ಜನಜನಿತವಾಗಿದೆ. ಈ ಬಗ್ಗೆ ನೀತಿ ಅಂದ್ರೆ ಹೆಂಗೆ? ಮಗುನ ಅಲ್ಲಿ ಚೂಟೋದು ಅವರೇ, ತೊಟ್ಲು ತೂಗೋದು ಅವರೇ ಅನ್ನೋ ರೀತಿ. ರಾಜ್ಯದಲ್ಲಿ ನಮಗೆ ಪೂರಕವಾದಂತಹ ವಾತಾವರಣ ಇದೆ. ಆದರೆ ಪಾರ್ಟಿಯ ಕೆಲ ಘಟನೆಗಳು ಅದಕ್ಕೆ ಅಡ್ಡಿ ಆಗ್ತಾ ಇದೆ. ನೀವು ಅವರನ್ನ ಕರೆಸಿ ಬುದ್ಧಿವಾದ ಹೇಳಿ ಅಂತ ಹೇಳಿ ರಾಜ್ಯಾಧ್ಯಕ್ಷರು ಮನವಿ ಮಾಡಿಕೊಂಡಿದ್ದಾರೆ. ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನವನ್ನ ಮಾಡ್ತಿದ್ದೇನೆ, ಆದರೆ ಅವರೆಲ್ಲ ನನಗೆ ಸಪೋರ್ಟ್ ಮಾಡ್ತಿಲ್ಲ ಅಂತ ಹೇಳಿ ವಿಜಯೇಂದ್ರ ಮತ್ತೊಮ್ಮೆ ಕಂಪ್ಲೇಂಟ್ ಮಾಡಿದ್ದಾರೆ. ಎಲ್ಲ ಸರಿ ಹೋಗುತ್ತೆ, ಕರೆದು ಮಾತನಾಡ್ತೇನೆ ಅಂತ ಹೇಳಿ ಜೆಪಿ ನಡ್ಡಾ ಬಿಜೆಪಿಯ ರಾಷ್ಟ್ರಾಧ್ಯಕ್ಷರು ಹೇಳಿರುವಂಥದ್ದು. ಈ ಮೂಲಕ ರಾಜ್ಯ ಬಿಜೆಪಿಯಲ್ಲಿರುವಂತಹ ಅಂತರ್ಯುದ್ಧ, ಬಣಬಡಿದಾಟ, ತಿಕ್ಕಾಟಕ್ಕೆ ಮುಲಾಮನ್ನ ಹಚ್ಚುವ, ಮದ್ದನ್ನು ಅರಿಯುವಂತಹ ಕೆಲಸಕ್ಕೆ ಜೆಪಿ ನಡ್ಡಾ ಮುಂದಾಗ್ತಾರಾ ಅನ್ನುವಂತಹ ಕುತೂಹಲ. ಈ ಹಿಂದೆ ಕೂಡ ಹಲವು ಬಾರಿ ಈ ರೀತಿಯ ಸಂಧಾನ ಆಗಿದೆ, ಸಭೆಗಳಾಗಿದೆ, ಅದ್ಯಾವುದು ಕೂಡ ಫಲ ಕೊಟ್ಟಿಲ್ಲ. ಬಟ್ ಈಗಾದರೂ ಅದು ವರ್ಕೌಟ್ ಆಗುತ್ತಾ ಅಂಥೇಳಿ. ಹಾಗಾದರೆ ಯಾರದು ಸಪ್ತ ನಾಯಕರ ವಿರುದ್ಧ ವಿಜಯೇಂದ್ರ ಅವರು ದೂರು ಕೊಟ್ಟಿದ್ದು? ಮೊದಲನೇದು ಬಸನಗೌಡ ಪಾಟೀಲ್ ಯತ್ನಾಳ್, ವಿಜಯಪುರದ ಶಾಸಕರು, ಬಿಜೆಪಿಯ ರೆಬಲ್ ಶಾಸಕ ಅಂತ ಗುರುತಿಸ್ಕೊಂಡಿದ್ದಾರೆ, ಭಿನ್ನಮತೀಯರ ನಾಯಕ ಅಂತ ಗುರುತಿಸ್ಕೊಂಡಿದ್ದಾರೆ. ಎರಡನೇದು ರಮೇಶ್ ಜಾರಕಿಹೊಳಿ, ಇವರು ಕೂಡ ಭಿನ್ನಮತೀಯರ ಗುಂಪಿನಲ್ಲಿರುವಂತಹದ್ದು, ಗೋಕಾಕ್ನ ಶಾಸಕ, ಮಾಜಿ ಸಚಿವ. ಇವರು ಕೂಡ ಅವರಾದ್ಮೇಲೆ ಇವರಾದ್ಮೇಲೆ ಅವರು ತಮ್ಮ ವಾಕ್ಪ್ರಹಾರವನ್ನು ಮುಂದುವರಿಸ್ತಾ ಇದ್ದಾರೆ. ಇವರ ಲೀಸ್ಟ್ನಲ್ಲಿ ಮತ್ತಷ್ಟು ಜನರಿದ್ದಾರೆ. ಅದರಲ್ಲಿ ಕುಮಾರ್ ಬಂಗಾರಪ್ಪ, ಸೊರಬದ ಮಾಜಿ ಶಾಸಕರು, ಮಾಜಿ ಸಚಿವರು. ಇವರು ಕೂಡ ವಿಜಯೇಂದ್ರ ವಿರುದ್ಧ ಆಗಾಗ ಹೊರಹಾಕ್ತಾ ಇರ್ತಾರೆ. ಹೊಸ ವರ್ಷಕ್ಕೆ ಹೊಸ ರಾಜ್ಯಾಧ್ಯಕ್ಷರು ಅನ್ನುವಂತಹ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಬಿ.ಪಿ. ಹರೀಶ್, ಇವರು ಕೂಡ ಅತೃಪ್ತ ನಾಯಕರುಗಳ ಗುಂಪಿನಲ್ಲಿ ಇರುವಂತಹದ್ದು. ಅದರ ಜೊತೆಗೇನೆ ಪ್ರತಾಪ್ ಸಿಂಹ, ಮಾಜಿ ಸಂಸದರು, ಇವರು ಕೂಡ ಈ ಸಪ್ತ ನಾಯಕರ ಗುಂಪಿನಲ್ಲಿ ಗುರುತಿಸ್ಕೊಂಡಿದ್ದಾರೆ. GM ಸಿದ್ದೇಶ್ವರ್, ಮಾಜಿ ಸಂಸದರು, ಇವರು ಕೂಡ BY ವಿಜಯೇಂದ್ರ ವಿರೋಧಿ ಬಣದಲ್ಲಿ ಗುರುತಿಸಿಕೊಂಡು ದೊಡ್ಡ ಮಟ್ಟದ ಹೋರಾಟದಲ್ಲೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಇದೇ 7 ಜನರ ವಿರುದ್ಧ ಮತ್ತೊಮ್ಮೆ ಜೆಪಿ ನಡ್ಡಾ ಅವರ ಬಳಿ ದೂರನ್ನು ಕೊಟ್ಟಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷರು.